ಈಗ ಇಷ್ಟೊತ್ತು 2 ಗಂಟೆ ಎಲ್ಲ ಮಿನಿಸ್ಟರ್ಸ್ ಕೂಡ ನಾನು ಹೇಳಿದ್ದೇನೆ, ನಾಳೆ ಒಂದು ದಿನ ಮಾತ್ರ ನಿಮಗೆ ಅವಕಾಶ. ನಾಳಿದಿಂದಲೇ ನಿಮ್ಮ ಜಿಲ್ಲೆ ಏನೇನು ಜವಾಬ್ದಾರಿ ವಹಿಸ್ತೀನಿ. ನಾನು ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಈಗ ಅನೌನ್ಸ್ಮೆಂಟ್ ಮಾಡಿಲ್ಲ, ಬಟ್ ಕೆಲವರಿಗೆ ಆ ಜಿಲ್ಲೆಗಳಿಗೆ ಜವಾಬ್ದಾರಿಯನ್ನು ವಹಿಸಿದ್ದೇನೆ. ಅಲ್ಲಿ ಹೋಗಿ ಇಲ್ಲ ಅತಿವೃಷ್ಟಿ ಆಗಿರ್ಬೋದು, ಬರಗಾಲ ಇರ್ಬೋದು, ಇಲ್ಲ ನೀರು ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಇದಕ್ಕೆಲ್ಲ ಕೂಡ ನೀವೆಲ್ಲ ಹೋಗಿ ಫೀಲ್ಡ್ ವಿಸಿಟ್ ಮಾಡಬೇಕು ಅಂತ ಹೇಳಿ ಕಂಪಲ್ಸರಿ ನೀವು ಟೂರ್ ಮಾಡಿಕೊಂಡು ನಿಮ್ಮ ಜಿಲ್ಲೆಗಳನ್ನ ಟೂರ್ ಮಾಡ್ಕೊಂಡು ಬಂದು ನಮ್ಮ ರೆವಿನ್ಯೂ ಮಿನಿಸ್ಟರ್ಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ದೇವೆ. ಈಗಾಗಲೇ ಅಪೋಸಿಷನ್ ಪಾರ್ಟಿಯವರು ಹೀಗೆ ಬರಗಾಲ ಅನೌನ್ಸ್ಮೆಂಟ್ ಮಾಡಿ ನಾವು ಅಸೆಂಬ್ಲಿ ನಡೆಸೋಕೆ ಬಿಡಲ್ಲ ಅಂತ ಪಾಪ ಹೇಳ್ತಾ ಇದ್ದಾರೆ. ಅವರೆಲ್ಲ ಅನುಭವಿಸ್ತಾರೆ, ಅವರೆಲ್ಲ ರೆವಿನ್ಯೂ ಮಿನಿಸ್ಟರ್ ಎಲ್ಲ ಆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಟೈಮ್ ಬಂದಾಗ ಅದಕ್ಕೆ ಉತ್ತರ ಕೊಡೋಣ. ಬಟ್ ಈಗ ರಿಪೋರ್ಟ್ ಅಂತೂ ನಾವು ನಮ್ಮ ಮಂತ್ರಿಗಳು ಹೋಗಿ ಕೊಡಬೇಕು. ಈಗಾಗಲೇ ಅವ್ರಿಗೂ ರಿಪೋರ್ಟ್ ಇದೆ, ತಮಗೆಲ್ಲ ಗೊತ್ತಿದೆ. ಈಗಾಗಲೇ ನಾನು ಬೆಳಗಾಮು, ಚಿತ್ರದುರ್ಗ ಮತ್ತು ಗುಲ್ಬರ್ಗ 3 ಡಿವಿಷನ್ ನಾನು ಮೀಟಿಂಗ್ ಮಾಡಿದ್ದೀನಿ. ಮೈಸೂರು ಒಂದು ಮಾಡಬೇಕಾಗಿತ್ತಷ್ಟೇ, ಅದನ್ನು ಸದ್ಯದಲ್ಲಿ ನಾನು ಟೈಮ್ ತೆಗೆದುಕೊಂಡು ಆ ಡಿವಿಷನ್ ಕೂಡ ಏನೇನು ಸಮಸ್ಯೆ ಇದೆ ಅಂತ ನಾನು ಖಂಡಿತ ಮಾಡೋನಿದ್ದೇನೆ. ಸೊ ಈಗಾಗಲೇ ನಮ್ಮ ಎಲ್ಲ ಶಾಸಕರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 30, 35, 40, 50 ಜನ ಎಲ್ಲ ಕೂಡ ಆ ಭಾಗದವರೆಲ್ಲ MP ಗಳು MLA ಬಂದಿದ್ದಾರೆ. ಎಲ್ಲರಿಗೂ ಚರ್ಚೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಎಲ್ಲ ಸಲಹೆಗಳು ಕೇಳಿದ್ದೀನಿ. ಸುಮಾರು 1 ಕೋಟಿ ರೂಪಾಯಿ ಅಷ್ಟು ಹಣ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಕುಡಿಯುವ ನೀರಿಗೆ ನೀವು ಮಾತ್ರ ಸ್ಪೆಂಡ್ ಮಾಡಬೇಕು ಅಂತೇಳಿ ಅವ್ರಿಗೆಲ್ಲ ಮಾರ್ಗದರ್ಶನವನ್ನ ಕೊಟ್ಟಿದ್ದೇನೆ. ಬಹುಶಃ ಅವರೆಲ್ಲ ಕೂಡ ಈಗಾಗಲೇ ಪ್ರಾರಂಭ ಮಾಡ್ತಾರೆ. ಈ ಮಧ್ಯದಲ್ಲಿ ಇವತ್ತು ನಾನು ಅವ್ರಿಗೆ ಕಂಪಲ್ಸರಿ ಎಲ್ಲರಿಗೂ ಹೋಗ್ಬೇಕು ಅಂತ ನಾಳಿದಿಂದನೇ ತಾವು ಪ್ರವಾಸ ಶುರು ಮಾಡಬೇಕು ಅಂತ ಹೇಳಿದ್ದೇನೆ. ಡಿಸ್ಟ್ರಿಕ್ಟ್ ಆಫೀಸರ್ಸ್ಗೂ ಕೂಡ ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಫೀಲ್ಡ್ ವಿಸಿಟ್ ಮಾಡಬೇಕು. ಅದಾದ್ಮೇಲೆ ಒಂದು ರಿಪೋರ್ಟ್ ಅನ್ನು ತಂದುಕೊಟ್ಟು ಆಮೇಲೆ ಏನು ಸರ್ಕಾರ ತೀರ್ಮಾನ ಮಾಡಬೇಕು ಆ ತೀರ್ಮಾನವನ್ನ ಮಾಡ್ತೇವೆ. ಆಮೇಲೆ ಎಲ್ಲರೂ ಕೂಡ ಈ ರಿವ್ಯೂ ಮಾಡಬೇಕು. ಡ್ರಾಫ್ಟ್ ಸಿಚುವೇಶನ್ ಏನೇ ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಚರ್ಚೆ ಮಾಡಬೇಕು. ಎಲ್ಲರೂ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದೀನಿ. ನೀವು ಬರೀ ಕಾಂಗ್ರೆಸ್ ಅವ್ರು ಕರ್ಕೊಂಡು ಹೋಗೋದು ಅನ್ನೋದಿಲ್ಲ. ಜನಪ್ರತಿನಿಧಿಗಳು ಯಾರೇ ಆಯ್ಕೆ ಆಗಿದ್ದಾರೆ ಅವರೆಲ್ಲರೂ ಕೂಡ ನೀವು ತಿಳಿಸಿ ನೀವು ಹೋಗ್ಬೇಕು. ಇದು ಸರ್ಕಾರ ಇದು ಅನ್ನೋದು ಕೂಡ ಅವ್ರಿಗೆಲ್ಲ ಮಾರ್ಗದರ್ಶನವನ್ನ ಕೊಟ್ಟಿದ್ದೇನೆ. ಬಹುಶಃ ಎಲ್ಲರೂ ಕೂಡ ಅವರ ಸಂದರ್ಭದಲ್ಲಿ ಹೋಗ್ತಾರೆ. ಸೊ ಮಂತ್ರಿಗಳ ಈಗಾಗಲೇ ನಾವು ಇನ್ನು ಮುಂದಕ್ಕೂ ಕೂಡ ಇವತ್ತು ನಮ್ಗೆ ನಾಡಿನ ಜನತೆ ಸೇವೆ ಬಹಳ ಮುಖ್ಯ. ಈ ದಿಟ್ಟಲ್ಲಿ ನಾವೆಲ್ಲ ನಮ್ಮ ಕೆಲಸವನ್ನು ಅವ್ರಿಗೆ ಹೇಳ್ತೇನೆ. ಯಾಕೆಂದ್ರೆ ನಮ್ಮ ಈಗ ಮುಂದಕ್ಕೂ ಕೂಡ ನಮ್ಮ ಸೆಂಟ್ರಲ್ ಲೀಡರ್ಸ್ ಬಂದು ಅವ್ರನ್ನೆಲ್ಲ ಸಪ್ರೇಟ್ ಆಗಿ ಅವ್ರಿಗೆ ಏನೇನು ಮಾರ್ಗದರ್ಶನ ಕೊಡಬೇಕು, ಏನ್ ರೀತಿ ಅಂತ ಹೇಳಿ ಅದನ್ನ ಮಾಡ್ತಾರೆ. ಸೊ ದಯವಿಟ್ಟು ಇದಕ್ಕೆ ತಾವು ಕೂಡ ಮಾಧ್ಯಮದವರು ಇದನ್ನ ಗಮನಿಸ್ತಾ ಇರ್ತೀರಿ. ಒಂದು ತಮ್ಗೆ ಮುಖ್ಯವಾಗಿ ನಾನು ಹೇಳ್ತಕ್ಕಿಂತ ಮುಖ್ಯವಾಗಿ ರಾಜಕೀಯ ಪ್ರಶ್ನೆ ನಿಮ್ಗೆ ಮುಖ್ಯ. ನನ್ನ ಫ್ರೆಂಡ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಎಲ್ಲರೂ ಕೂಡ ಆಸೆ ಎಲ್ಲರಿಗೂ ಇರ್ತದೆ. ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಎಲ್ಲರೂ ಒಂದೊಂದು ಕಡೆ ಇಲ್ಲೆಲ್ಲಿ ಸಾಧನೆ ಮಾಡಕ್ಕ ಅಡ್ಜಸ್ಟ್ಮೆಂಟ್ ಮಾಡಕ್ ಆಗ್ತದೆ. ಖಂಡಿತ ನಾವು ಎಲ್ಲರಿಗೂ ಕೂಡ ಅಕಾಮಡೇಟ್ ಮಾಡೋಂಥ ಕೆಲಸ ಮಾಡ್ತೀನಿ ಅನ್ನೋದು ಕೂಡ ಹೇಳ್ತೀನಿ. ಕೆಲವ್ರಿಗೆಲ್ಲ ನೇರವಾಗಿ ಪರಮೇಶ್ವರ್ ಕೆಲವ್ರ ಮಾತಾಡ್ತಾರೆ, ನಾನು ಕೆಲವ್ರ ಮಾತಾಡ್ತೀನಿ. ಎಲ್ಲರಿಗೂ ಕೆಲವರೆಲ್ಲ ಸಂಪರ್ಕದಲ್ಲಿ ಇಟ್ಕೊಂಡು ಎಲ್ಲರಿಗೂ ಕೂಡ ಐ ಬಿಲೀವ್ ಇನ್ ಎವ್ರಿವನ್ ಶುಡ್ ಬಿ ಕೇರ್. ಇವತ್ತು ನಾವೆಲ್ಲರೂ ಕೂಡ ಗೌರವ ಕೊಡಲೇಬೇಕಾಗ್ತದೆ. ಆ ಕೆಲಸ ಕೂಡ ಮಾಡ್ತೀವಿ. ಇಷ್ಟನ್ನ ಇವತ್ತು ಫಸ್ಟ್ ಕ್ಯಾಬಿನೆಟ್ ನಲ್ಲಿ ಮೇನ್ ಬರದ ವಿಚಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.